ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಗಣಿತದಲ್ಲಿನ ವಿನ್ಯಾಸಗಳು ಈ ಪಾಠದ ಅಭ್ಯಾಸದ ಬಗ್ಗೆ ತಿಳ್ಕೊಳ್ಳೋಣ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಬಹುದು. ಮೊದಲನೇ ಪ್ರಶ್ನೆ, ನಿಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ಹೇಗೆ ನಿರ್ವಹಣೆ ಆಗುತ್ತದೆ ಅಥವಾ ಹೇಗೆ ಉಪಯೋಗನ ಮಾಡ್ತೀರಿ ಅಂತ ಇದೆ. ಮೊದಲನೇದಾಗಿ ಬಜೆಟ್ ಮತ್ತು ಶಾಪಿಂಗ್ ನಿರ್ವಹಣೆಯಲ್ಲಿ ನಾವೇನು ಮಾಡ್ತೀವಿ ಅಂದರೆ ಗಣಿತವನ್ನು ಬಳಸ್ತೀವಿ. ಎರಡನೇದಾಗಿ ಅಡುಗೆಯನ್ನು ಮಾಡುವುದಾಗಿರ್ಬೋದು ಅಥವಾ ಬೇಯಿಸೋದಾಗಿರ್ಬೋದು, ಅದರಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಗಣಿತವನ್ನು ಉಪಯೋಗ ಮಾಡ್ತೀವಿ. ಸಮಯ ನಿರ್ವಹಣೆ ಅಥವಾ ಮಾದರಿಗಳನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಕೂಡ ನಾವೇನು ಮಾಡ್ತೀವಿ ಅಂದರೆ ಗಣಿತವನ್ನು ಉಪಯೋಗ ಮಾಡ್ಕೊಳ್ತೀವಿ. ಎರಡನೇ ಪ್ರಶ್ನೆ, ಗಣಿತವು ಮಾನವೀಯತೆಯನ್ನು ಮುನ್ನಡೆಸಲು ಹೇಗೆ ಸಹಾಯಕವಾಗಿದೆ ಅಂತ ಇದೆ. ನಾವು ದೈನಂದಿನ ಜೀವನದಲ್ಲಿ ಬಳಕೆ ಮಾಡುವಂಥ ಟಿ.ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಕಂಪ್ಯೂಟರ್ಗಳಾಗಿರ್ಬೋದು, ಈ ಮಾದರಿಗಳ ನಿರ್ವಹಣೆಯಲ್ಲೂ ಕೂಡ ನಾವೇನು ಮಾಡ್ತೀವಿ ಅಂದರೆ ಗಣಿತವನ್ನು ಬಳಸ್ತೀವಿ. ಅದೇ ರೀತಿಯಾಗಿ ವೈಜ್ಞಾನಿಕ ಪ್ರಯೋಗಗಳನ್ನಾಗಿರ್ಬೋದು, ರಾಕೆಟ್ಗಳ ಉಡಾವಣೆಯನ್ನು ಮಾಡೋದಾಗಿರ್ಬೋದು, ಇದರಲ್ಲೆಲ್ಲ ಕೂಡ ನಾವೇನು ಮಾಡ್ತೀವಿ ಅಂದರೆ ಗಣಿತವನ್ನು ಉಪಯೋಗ ಮಾಡ್ತೀವಿ. ಹಾಗೆ ಗಣಿತ ಕೂಡ ತನ್ನ ಪಾತ್ರವನ್ನು ಅತಿ ಮುಖ್ಯವಾಗಿ ನಿರ್ವಹಣೆಯನ್ನು ಮಾಡುತ್ತದೆ. ಇಲ್ಲಿ ನಿಮಗೆ ಒಂದು ಕೋಷ್ಟಕ ಕಾಣಿಸ್ತಿರ್ಬೋದು. ಮೊದಲನೇದಾಗಿ ಮಾದರಿಗಳು ಮತ್ತು ಮಾದರಿಗಳ ಗುರುತಿಸುವಿಕೆ. ಅದರಲ್ಲಿ ಮೊದಲನೇದಾಗಿ 1 1 1 ಎಲ್ಲ ಒಂದುಗಳನ್ನು ಕ್ರಮ ಅಂತ ಹೇಳ್ತೀವಿ ನಾವು. ಎರಡನೇದಾಗಿ 1 2 3 4 5 6 7 ಇವುಗಳನ್ನು ಎಣಿಕೆ ಸಂಖ್ಯೆಗಳು ಅಂತ ಹೇಳ್ತೀವಿ. ಮೂರನೇದಾಗಿ 1 3 5 7 10 1 3 7 9 11 ಇವುಗಳನ್ನು ಬೆಸ ಸಂಖ್ಯೆಗಳು ಅಂತ ಹೇಳ್ತೀವಿ. ನಾಲ್ಕನೇದಾಗಿ 2 4 6 8 10 12 14 ಇವುಗಳನ್ನು ಸಮಸಂಖ್ಯೆಗಳು ಅಂತ ಹೇಳ್ತೀವಿ. 1 3 6 10 15 21 ಇವುಗಳನ್ನ ತ್ರಿಕೋನ ಸಂಖ್ಯೆಗಳು ಅಂತ ಹೇಳ್ತೀವಿ. 1 4 9 16 25 36 ಇವುಗಳನ್ನು ಚೌಕಗಳು ಅಂತ ಹೇಳ್ತೀವಿ. ಚೌಕಗಳು ಅಂತಂದರೆ ಒಂದರಿಂದ ಪ್ರಾರಂಭವಾಗುವಂಥ ಸಂಖ್ಯೆಗಳನ್ನು 2 ಸಾರಿ ಗುಣಿಸಿದಾಗ ಬರುವಂತಹವುಗಳೇ ಚೌಕಗಳು. ಘನಗಳು ಅಂತಂದರೆ 1 8 27 64 125 216 ಇವುಗಳನ್ನು ಗಣಗಳು ಅಂದರೆ ಒಂದರಿಂದ ಪ್ರಾರಂಭವಾಗುವಂಥ ಸಂಖ್ಯೆಯನ್ನು 3 ಸಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳನ್ನು ನಾವು ಘನಗಳು ಅಂತ ಹೇಳ್ತೀವಿ. ಹಾಗಿದ್ರೆ ನೆಕ್ಸ್ಟ್ ಇಲ್ಲಿ ಏನಿದೆ, ವಿರಹಾಂಕ ಸಂಖ್ಯೆಗಳು ಅಂತಿದೆ. ವಿರಹಾಂಕ ಸಂಖ್ಯೆಗಳು ಅಂದರೆ 1 2 3 5 8 13 21 ಇವುಗಳನ್ನು ವಿರಹಾಂಕ ಸಂಖ್ಯೆಗಳು ಅಂತ ಹೇಳ್ತೀವಿ. ನೆಕ್ಸ್ಟು ಪವರ್ ಆಫ್ 2 ಅಂತ ಇದೆ. 1 2 4 8 16 32 64 ಇವುಗಳನ್ನ ಪವರ್ ಆಫ್ 2 ಅಂತ ಹೇಳ್ತೀವಿ ನಾವು. ನೆಕ್ಸ್ಟ್ ಪವರ್ ಆಫ್ 3 1 3 9 27 81 243 729 ಇವುಗಳನ್ನ ಪವರ್ ಆಫ್ 3 ಅಥವಾ ಘನಗಳು ಅಂತ ಕೂಡ ನಾವು ಹೇಳ್ತೀವಿ. ಇದರ ಪರಿಹಾರ ಕೂಡ ಇಲ್ಲಿ ಇದೆ. 1 1 1 ಇವುಗಳ ಮುಂದಿನ ಸಂಖ್ಯೆ ಕೂಡ 1 1 ಒಂದೇ ಆಗಿರುತ್ತೆ. ಎಣಿಕೆ ಸಂಖ್ಯೆಗಳು 1 3 5 7 8 5 6 7 8 9 10. ನೆಕ್ಸ್ಟು ಬೆಸ ಸಂಖ್ಯೆಗಳು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬೆಸ ಸಂಖ್ಯೆಗಳು ಕೂಡ ಕಂಟಿನ್ಯೂ ಆಗಿ ಪರಿಹಾರಗಳನ್ನು ನಾನು ಇಲ್ಲಿ ಕೊಟ್ಟಿರ್ತೇನೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮುಂದೆ ಇಲ್ಲಿ ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಈ ಕೋಷ್ಟಕಗಳ ಆಧಾರದ ಮೇಲೆ ಇಲ್ಲಿ ಪರಿಹಾರಗಳ ಪಿಕ್ಟೋರಿಯಲ್ ರಿಪ್ರೆಸೆಂಟೇಷನ್ ಅಥವಾ ಮಾದರಿಗಳು ಕೂಡ ಇಲ್ಲಿ ಇದಾವು. ನೀವು ಬೇಕಂದರೆ ಇಲ್ಲಿ ನೋಡ್ಕೊಳ್ಬೋದು. ನಿಮ್ಗೆ ಏನೇ ಡೌಟ್ ಇದ್ದರೂ ಕ್ವಶನ್ಸ್ಗಳನ್ನು ಕೇಳ್ಬೋದು. ಧನ್ಯವಾದಗಳು.